ಡೆವಲಪ್ಮೆಂಟ್ ಆಗಿದೆ. ನಾನು ಈ ದಿನ ಬಂದಿರತಕ್ಕಂಥದ್ದು ನಿನ್ನೆ ದಿನ ಫೋನ್ ಮಾಡಿ ಹೇಳಿದ್ದೆ, ಬೆಳಗ್ಗೆ ತಿಂಡಿಗೆ ಇಲ್ಲೇ ಬರ್ತೀನಿ ಅಂತ ಹೇಳಿ. ಉಪಹಾರ ಸೇವಿಸಿದ್ದೇನೆ, ಒಳ್ಳೆ ಉಪ್ಪಿಟ್ಟು ಕೊಟ್ಟಿದ್ದಾರೆ ರಮೇಶ್ ಅಣ್ಣ ಅವರು. ಯಾವುದೇ ರೀತಿಯ ಮಾತುಕತೆ ಮಾಡಿ ಯಾವುದೋ ದೊಡ್ಡ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಬರಬೇಕಾದಂಥ ಅವಶ್ಯಕತೆ ಏನಿಲ್ಲ. ಅವರೆಲ್ಲರೂ ಒಟ್ಟಾಗೆ ಇದ್ದಾರೆ. ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ, ನನ್ನ ಜೊತೆಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ, ಯಾವುದೇ ಸಮಸ್ಯೆಗಳಿಲ್ಲ ಅಂತೇಳಿ. ಈಗಲೂ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳೇನಿಲ್ಲ. ಅದರಿಂದ ಇಲ್ಲಿ ನಾನು ಬಂದಿರತಕ್ಕಂಥದ್ದು ಭಾಳ ದಿನಗಳಾಗಿತ್ತು. ಇವತ್ತು ಮನೆಗೆ ಬರ್ತೀನಿ ಅಂತಕ್ಕಂಥದ್ದು ನಿನ್ನೆ ಅವ್ರಿಗೆ ದೂರವಾಣಿ ಮುಖಾಂತರ ಅವ್ರಿಗೇನು ಸಂದೇಶ ಕೊಟ್ಟಿದ್ದೆ. ಬೆಳಗ್ಗೆ ಬಂದು ಅವ್ರ ಜೊತೆಲ್ಲ ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ಚಿಕ್ಕೋಡಿ ಲೋಕಸಭೆಗೆ ಏನಾದರೂ ನಿಂತ್ಕೊಳ್ಳಿ ಏನಾದರೂ ಸಲಹೆ ಕೊಟ್ಟಿದ್ದೀರಾ? ನೋಡಿ, ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಸೀಟ್ ಹಂಚಿಕೆಯ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಂಥ ವಿಚಾರ. ಇಲ್ಲಿ ನಾನು ಬಂದಿರತಕ್ಕಂಥದ್ದು ಕ್ಷೇತ್ರದ ಡೆವಲಪ್ಮೆಂಟ್ ಇರ್ಬೋದು, ಜಿಲ್ಲೆಯ ಅಭಿವೃದ್ಧಿಗಿರ್ಬೋದು, ಅದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅದು ಹೊರತುಪಡಿಸಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳು ನಾವೇನು ಮಾಡಿಲ್ಲ. ಜಾಧವ್ ಅವರ ರಾಜೀನಾಮೆ ಎಲ್ಲೋ ನಿಮಗೆ ಭೀತಿ ಉಂಟು? ಅದು ಜಾಧವ್ ರಾಜೀನಾಮೆ ನನಗೇನು ಸಂಬಂಧ ಇಲ್ಲ. ಜಾಧವ್